ಜಮೀನು ವಿಚಾರದಲ್ಲಿ ಕಿರಿಕು ತೆಗೆದ ಕುಟುಂಬವೊಂದು ದಂಪತಿ ಮೇಲೆ ಹಲ್ಲೆಯನ್ನು ನಡೆಸಿದ ಘಟನೆ ಬಿಳಿಕೆರೆ ವ್ಯಾಪ್ತಿಯ ಅನ್ನರಾಯಪುರ ಗ್ರಾಮದಲ್ಲಿ ನಡೆದಿದೆ. ಘಟನೆಯಲ್ಲಿ ಗಾಯಗೊಂಡ ಸ್ವಾಮಿನಾಯಕ ಎಂಬುವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡುವ ವಿಚಾರವಾಗಿ ಈ ಘಟನೆ ನಡೆದಿದೆ. ಹಲ್ಲೆ ನಡೆಸಿದ ಗೋಪಾಲ ನಾಯಕ ಈತನ ಪತ್ನಿ ಮೀನಾಕ್ಷ ಹಾಗೂ ಸಂಬಂಧಿಕರಾದ ಚೇತನ್ ಮತ್ತು ಮಂಜು ಎಂಬುವರ ವಿರುದ್ಧ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅದಕ್ಕೆ ನಮ್ಮದು ನಿಮಗೆ ಸೇರ್ಬೇಕಾಗಿಲ್ಲ, ನಮಗೆ ಸೇರಬೇಕು ಅಂದ್ಬಿಟ್ಟು 3 ಜನ ಗಂಡಸರು ಒಬ್ಬರು ಹೆಂಗಸರು 4 ಜನ ಸೇರ್ಕೊಂಡು ಹೊಡ್ತಿದ್ರು ಸರ್. ಯಾರು ಹೊಡೆದಿರೋ ಅಲ್ಲೇ ಮನೆ? ಗೋಪಾಲ್ ನಾಯ್ಕ, ಮೀನಾಕ್ಷಿ, ಆಮೇಲೆ ಮಂಜು, ಚೇತನ್ ಅಂತ ಸರ್ 4 ಜನ ಸೇರ್ಕೊಂಡು ಚೆನ್ನಾಗಿ ಹೊಡಾಕಿದ್ರು. ಮತ್ತಾಗಿನ ಕೈ ಹೊಡೆಯಕ್ಕೆ ನನ್ನ ಕೈ ಕೊಟ್ಬಿಟ್ಟು ಕೈ ಗೇಟಾಗ್ಬಿಟ್ಟು ಕೈ ಗೇಟಾದ್ಮೇಲೆ ಎದ್ದಿದ್ದು ಅವರಿಂದ ಹೊಡೆದಿದ್ದು ರಕ್ತ ತಗೊಂಡ್ಬಿಟ್ಟು ಕಲ್ಲು ಎತ್ಕೊಂಡ್ಬಿಟ್ಟು ಸರ್ ತಲೆ ಫ್ರಾಕ್ಚರ್ ಆಯಿತು. ಅವಾಗ ಅಲ್ಲಿ ಜ್ಞಾನ ತಪ್ಪಿದ್ದಾರೆ. ಅದು ನಮ್ಮ ಮಿಸಸ್ ಹೊಡ್ಕೊಂಡು ಎತ್ಕೊಳ್ಳೋಕ್ಕೆ ಅವ್ರು ಹಿಡ್ಕೊಂಡು ಎಲ್ಲ ಬಟ್ಟೆ ಎಲ್ಲ ತಕ್ಕಿ ಮಾಡೋದು ಸರ್. ಅದೇ ನಮಗೆ ಆಗಿನಾಗ ಕಂಪ್ಲೇಂಟ್ ಕೊಡಬೇಕು ಅಂದ್ಬಿಟ್ಟು ನಮ್ಮ ಅವ್ರಿಗೆ ಫೋನ್ ಮಾಡ್ಕೊಂಡು ಕರ್ಸ್ಕೊಂಡು ಬಂದ್ಬಿಟ್ಟು ಸರ್. ಬಂದ್ಬಿಟ್ಮೇಲೆ ಇನ್ನು ಬಂದ್ಬಿಟ್ಟು ನೆಡ್ಸ್ಕೊಂಡು ಸರ್. ಆದರೆ ನಾವು ಹೇಳಿದ ನಮ್ಮ ಭಾವ ಭಾಷೆ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಅದು ನಮ್ಮ ಇನ್ನೂ ನಮ್ಮದು ಸರ್ 2 ಎಕರೆ ನಮ್ಮ 6ನೇ ಸಲ ಇದೆ. ನಾವು ಉಳಕ್ಕೆ ಹೋಗಿದ್ದಕ್ಕೆ ನಮ್ಮದು ಜಮೀನು